ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ನೋಡಿಕೊಳ್ಳೋಣ. ಯೋಬನ ಗ್ರಂಥ 1ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನವರೆಗೂ. ಓನ್ಸ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನಾಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದುದರಿಂದ ಅವನು ಮೂಡಣ ದೇಶದವರಲ್ಲೆಲ್ಲ ಹೆಚ್ಚು ಸಾಹಸವುಳ್ಳವನಾಗಿದ್ದನು. ಅವನು ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿಯರನ್ನು ಕರೆ ಕಳಿಸುತ್ತಿದ್ದರು. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಓನ್ಸ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿ ಯಥಾರ್ಥ ಚಿತ್ತನಾಗಿದ್ದನು. ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಓನ್ಸ್ ಎಂಬ ದೇಶದಲ್ಲಿ ಅವನು ಯೋಬನೆಂಬ ಒಬ್ಬ ಮನುಷ್ಯ ಇದ್ದ. ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ಜೀವಿಸುವಂಥ ಮನುಷ್ಯ, ಕೆಟ್ಟದ್ದನ್ನು ತೊರೆದು ಒಳ್ಳೆಯದರಲ್ಲಿ ಜೀವಿಸುವಂಥ ಒಬ್ಬ ಮನುಷ್ಯ ಆಗಿದ್ದ. ಆತನಿಗೆ 7 ಮಂದಿ ಗಂಡಸು ಮಕ್ಕಳಿದ್ರು. ಅಂದರೆ 7 ಮಂದಿ ಗಂಡು ಮಕ್ಕಳಿದ್ರು, 3 ಮಂದಿ ಹೆಣ್ಮಕ್ಳಿದ್ರು. ಅಂದರೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಮಕ್ಳಿದ್ರು. ಅವನಿಗೆ ಆ ಸಂಪತ್ತಿಟ್ಟು ಅಂದರೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಇಷ್ಟೆಲ್ಲ ಏನಿತ್ತು ಅಂದರೆ ಅನೇಕ ಕೆಲಸಗಾರರು, ಇಷ್ಟೆಲ್ಲ ಸಂಪತ್ತು ಆತನಿಗಿತ್ತು. ಆದರೆ ಪೂರ್ವ ದೇಶದಲ್ಲಿ ಎಲ್ಲ ಜನರಕ್ಕಿಂತ ಏನು ಮಾಡಿದ? ಬಹು ಐಶ್ವರ್ಯವುಳ್ಳವನಾಗಿದ್ದ. ಆದರೆ ಆತನ ಮಕ್ಕಳು ಏನು ಮಾಡ್ತಾಯಿದ್ರು? ಪ್ರತಿಯೊಬ್ಬೊಬ್ಬರು ಅವನ ಕುಮಾರರು ಬಂದರೆ ತನ್ನ ಮಕ್ಕಳು ಏನು ಮಾಡ್ತಾಯಿದ್ರು? ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಏನು ಮಾಡ್ತಾಯಿದ್ರು? ಔತಣ ಅಂದರೆ ಊಟದ ವ್ಯವಸ್ಥೆ ಮಾಡ್ತಾಯಿದ್ರು. ಆಗ 3 ಮಂದಿ ಅಕ್ಕ ತಂಗಿರನ್ನು ಏನು ಮಾಡ್ತಾಯಿದ್ರು? ಊಟಕ್ಕೆ ಅವ್ರ ಸಂಗಡ ಊಟಕ್ಕೆ ಕರಿತಾಯಿದ್ರು. ಆದರೆ ಯೋಬನು ಏನು ಮಾಡ್ತಾಯಿದ್ದ? ಔತಣದ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರ ದೂಷಿಸಿ ಪಾಪ ಮಾಡಿರಬಹುದು. ಅಂದರೆ ಹೃದಯದಲ್ಲಿ ನನ್ನ ಮಕ್ಕಳು ಪಾಪ ಮಾಡಿ ದೇವರ ದೂಷಿಸ್ಬೋದು ಅಂತ ಏನು ಮಾಡ್ತಿದ್ದ? ಪ್ರತಿಯೊಬ್ಬೊಬ್ಬರ ಹೆಸರಿನ ಮ್ಯಾಗ ಏನು ಮಾಡ್ತಿದ್ದ? ಹೋಮ ಕುಂಡಗಳನ್ನು ಮಾಡಿ ದನ ಕುರಿಗಳು ಬಲಿ ಕೊಡ್ತಾ ಇದ್ದ. ಅಂದರೆ ದೇವರಿಗೆ ಆತನೇನು ಮಾಡ್ತಿದ್ದ? ಅಂದರೆ ಆತನು ಯಾವಾಗಲೂ ಕ್ರಮವಾಗಿ ಮಾಡುತ್ತಿದ್ದ ಅಂತ ನೋಡಿ. ಕ್ರಮವಾಗಿ ಮಾಡುತ್ತಿದ್ದನು. ಅಂದರೆ ತಕ್ಕಂತೆ ಪ್ರತಿಯೊಬ್ಬರಿಗೂ ಹೆಸರು ಮೇಲೆ ಆತನು ಯಾವಾಗಲೂ ಮಾಡ್ತಿದ್ದಂತ. ಆ ಥರ ಬಲಿಗಳನ್ನು ಕೊಡ್ತಾ ಇದ್ದಂತ. ಅಂದರೆ ಆತನ ಮಕ್ಕಳ ಪಾಪ ಕ್ಷಮಾಪಣೆಗಾಗಿ ಆ ಥರ ಮಾಡ್ತಿದ್ದಾನೆ. ಅದಕ್ಕಾಗಿ ನಿಮ್ಮ ಜೀವಿತದಲ್ಲಿ ಕೂಡ ನಾವು ದೇವರಿಗೆ ಯಜ್ಞ ಅರ್ಪಿಸೋದಕ್ಕಿಂತ ನಮ್ಮ ಪಾಪಗಳು ದೇವರ ಮುಂದೆ ನಮ್ಮ ಒಪ್ಪಿಕೊಂಡ್ರೆ ಅದೇ ದೇವರಿಗೆ ಯಜ್ಞ ವೇದಿಕೆ ಆಗಿದೆ. ಅದಕ್ಕಾಗಿ ಪ್ರಿಯರೇ, ನಾವು ದೇವರಿಗೆ ಒಪ್ಪಿಸಿಕೊಳ್ಳುವಾಗ ದೇವರು ಖಂಡಿತವಾಗ ನಮ್ಮನ್ನು ಕ್ಷಮಿಸ್ತಾರೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕ ಒಡೆಯನಾದ ದೇವರಪ್ಪ, ನಿನಗೆ ಸ್ತೋತ್ರ ಕರ್ತನೆ. ಈ ದಿನ ನಮ್ಮೊಂದಿಗೆ ಮಾತನಾಡಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ. ಯೋಬನ ಜೀವಿತದಲ್ಲಿ ದೇವ ನಾವು ಅನೇಕ ರೀತಿಯಾದಂಥ ಆಶೀರ್ವಾದಗಳನ್ನು ನೋಡಿದ್ದೆವು. ದೇವ ಅನೇಕ ಸಂಪತ್ತನ್ನು ಕೊಟ್ಟಿಯಪ್ಪ. ಆದರೆ ಆತನ ಮಕ್ಕಳಿಗೋಸ್ಕರ ಕರ್ತನೆ ಆತನ ಯಜ್ಞಗಳನ್ನು ಅರ್ಪಿಸಿಯಪ್ಪ. ಆತನು ಬಲಿಗಳನ್ನು ಕೊಡುತ್ತಿದ್ದ ಸ್ವಾಮಿ. ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಕರ್ತನೆ ನಮ್ಮ ಪಾಪ ಒಪ್ಪುಕೊಳ್ಳದೆ ಬಲಿಯಾಗಿದೆ ನಾನು ನಂಬುತ್ತೇನೆಪ್ಪ. ನೋಡುತ್ತಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ. ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್.